ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಲಂಚ್ ಬಾಕ್ಸ್ ಸೀರೀಸಲ್ಲಿ ಮತ್ತೊಂದು ರೆಸಿಪಿ. ಇಲ್ಲಿ ನಾವು ಇಡ್ಲಿ ತೋರಿಸ್ತಾ ಇದ್ದೀವಲ್ಲ, ಇದಕ್ಕೆ ಯಾವುದೇ ಅಕ್ಕಿ ಅಥವಾ ಬೇಳೆಗಳನ್ನು ನೆನೆಸೋ ಅಗತ್ಯ ಇಲ್ಲ. ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥ ಇದು ಇಡ್ಲಿ ನೋಡಿ, ಅಷ್ಟೇ ಟೇಸ್ಟಿಯಾಗಿ ಅಷ್ಟೇ ಒಂದು ಸ್ಪಾಂಜಿಯಾಗಿ ಬರುತ್ತೆ. ತುಂಬ ಚೆನ್ನಾಗೂ ಇರುತ್ತೆ, ಕ್ವಿಕ್ಕಾಗೂ ಸಹ ಮಾಡ್ಕೊಬೋದು. ಬರೀ ಒಂದು 15 ನಿಮಿಷದಲ್ಲಿ ಈ ರೀತಿ ಇಡ್ಲಿನ ಸಾಫ್ಟಾಗಿರ್ತಕ್ಕಂಥ ಇಡ್ಲಿನ ನೀವು ಸಹ ಮಾಡ್ಕೊಬೋದು. ಬನ್ನಿ, ತಡ ಮಾಡದೆ ರೆಸಿಪಿ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ಪಷ್ಟು ಎಲ್ಲನೂ ಒಂದೇ ಕಪ್ ಅಳತೆನಲ್ಲಿ ತೊಗೊತಾ ಇದ್ದೀನಿ. 1 ಕಪ್ಪಲ್ಲಿ ಪೇಪರ್ ಅವಲಕ್ಕಿ ಬರುತ್ತಲ್ಲ, ನಾವು ಅಂದರೆ ಡ್ರೈ ಒಗ್ಗರಣೆ ಎಲ್ಲ ಮಾಡ್ಕೊತೀವಲ್ಲ, ಪೇಪರ್ ಅವಲಕ್ಕಿ ಅದೇನೆ. ಅದನ್ನು ಈಗ 1 ಕಪ್ ಅಷ್ಟು, 1/4 ಕಪ್ ಇದೆ ಅಷ್ಟನ್ನು ಈಗ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಡಸ್ಟ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಒಮ್ಮೆ ನೀರು ಇದನ್ನು ಸೇರಿಸ್ಕೊಂಡು ಒಂದು ಸರಿ ತೊಳೆದ್ಬಿಟ್ರೆ ಅದರಲ್ಲಿರ್ತಕ್ಕಂಥ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಆಚೆ ಹೋಗುತ್ತೆ. ಅದಾದ ನಂತರ ಇದಕ್ಕೆ ಸ್ವಲ್ಪ ಒಂದು ಕೈಯಿಂದ ನೀವು ಸ್ಪ್ರಿಂಕಲ್ ಮಾಡ್ಕೊಬೋದು. ಅಷ್ಟೇ ಹಾಕ್ಬಿಟ್ರೆ ನೀರು ನೀಟಾಗಿದ್ದು ನೆನ್ಕೊಂಬಿಡುತ್ತೆ. ತುಂಬ ಸಮಯ ಏನು ತೊಗೊಳ್ಳಲ್ಲ, ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ತೊಳೆಯೋಷ್ಟರಲ್ಲಿನೇ ಅರ್ಧ ನೆನ್ಕೊಂಬಿಟ್ಟಿರತ್ತೆ. ಅದಾದ ನಂತರ ನೋಡಿ, ಸ್ವಲ್ಪ 1/4 ಗ್ಲಾಸಷ್ಟು ನೀರು ಹಾಕಿ ಇದನ್ನು ಈಗ ಸಾಫ್ಟ್ ಆಗೋ ತನಕ ಬಿಟ್ಬಿಡೋಣ. ಒಂದು 2-3 ನಿಮಿಷದಲ್ಲಿನೇ ಸಾಫ್ಟ್ ಆಗಿಬಿಡುತ್ತೆ. ಈಗ ನೋಡಿ, ಇದು ಚೆನ್ನಾಗಿ ಸಾಫ್ಟ್ ಆಗಿದೆಯಲ್ಲ, ಇದನ್ನು ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಇದನ್ನು ಮ್ಯಾಶ್ ಮಾಡ್ಕೊಂಬಿಡೋಣ. ನೋಡಿ, ಎಲ್ಲೂ ಸಹ ಅವಲಕ್ಕಿ ಕಾಣಬಾರ್ದು, ಆ ರೀತಿ ಇದನ್ನು ಪೇಸ್ಟ್ ಥರ ಫಸ್ಟು ರೆಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಸೇಮ್ ಕಪ್ ಅಳತೆನಲ್ಲಿನೇ ಉಪ್ಪಿಟ್ಟು ರವೆ ಬರುತ್ತಲ್ಲ, ಮೀಡಿಯಮ್ ರವೆ, ಬಾಂಬೆ ರವೆ ಅಂತೆಲ್ಲ ಹೇಳ್ತಾರೆ, ಅದನ್ನು ಈಗ ಎಷ್ಟು ಕ್ವಾಂಟಿಟಿಯಲ್ಲಿ ಅವಲಕ್ಕಿ ತೊಗೊಂಡಿದ್ವಿ ಸೇಮ್ ಕ್ವಾಂಟಿಟಿಯಲ್ಲಿ ರವೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಕಪ್ ಅಳತೆನಲ್ಲಿ ಮೊಸರನ್ನು ಸಹ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಬಿಟ್ಟು ನೀಟಾಗಿ, ಅಂದರೆ ರವೆ ನೆನೆಸಿರ್ತಕ್ಕಂಥ ಅವಲಕ್ಕಿ, ಈಗ ಹಾಕ್ಕೊಂಡಿರೋ ಮೊಸರು 3 ಸಹ ಚೆನ್ನಾಗಿ ಬೆರಿಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಟೆಪ್ನ ನೀವು ಮಿಸ್ ಮಾಡಬೇಡಿ. ಎಲ್ಲನೂ ಒಂದಕ್ಕೊಂದು ನೀಟಾಗಿ ಬೆರಿಬೇಕು. ಆ ರೀತಿ ಒಂದೊಳ್ಳೆ ಮಿಕ್ಸ್ನ ಕೊಟ್ಕೊಂಡ್ಬಿಡೋಣ ಇದಕ್ಕೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಮೇಲಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷ ಇದನ್ನು ಬಿಟ್ಟರೆ ರೆಡಿ ಆಗಿಬಿಡುತ್ತೆ. ಅಷ್ಟರಲ್ಲಿ ನಾವು ಇದಕ್ಕೊಂದು ಚಟ್ನಿ ರೆಡಿ ಮಾಡ್ಕೋಬೇಕಲ್ಲ, ಇದು ನೆನೆಯೋಷ್ಟರಲ್ಲಿ ಆ ಚಟ್ನಿನೂ ಸಹ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನಿಲ್ಲಿ ಹುರ್ಗಡ್ಲೆ ಕಾಯಿ, ಹಾಗೆ ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಂಡ್ಬಂದಿದ್ದೀನಿ. ನೋಡಿ, ಈ ಕಾಂಬಿನೇಷನಲ್ಲಿ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ಯಾವಾಗಲೂ ಕಾಯಿ ಚಟ್ನಿ ಅಲ್ಲದೆ ಈ ರೀತಿಯೂ ಮಾಡ್ಕೊಳ್ಳಿ. ಈಗ ನೋಡಿ, 10 ನಿಮಿಷ ಆಯಿತು, ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ಇದಕ್ಕೆ ಸ್ವಲ್ಪ, ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕುಕ್ಕಿಂಗ್ ಸೋಡಾ ಅಥವಾ ಬೇಕಿಂಗ್ ಸೋಡಾ, ಅಡುಗೆ ಸೋಡಾ, ಏನು ಬೇಕಾದರೂ ಒಬ್ಬೊಬ್ಬರು ನನ್ನ ಕರಿತೀರಲ್ಲ, ಇದನ್ನು ಹಾಕ್ಕೊಂಡು ಈಗ ಅದ್ರ ಮೇಲಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಂಬಿಡೋಣ. ನಾನಿಲ್ಲಿ ಒಂದು ಅರ್ಧ ಕಪ್ ನೀರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. 1 ಕಪ್ಪು ಮೊಸರು ಹಾಕ್ಕೊಂಡಿದ್ದೀವಿ, ಹಾಗೆ ಒಂದು ಅರ್ಧ ಕಪ್ಪಷ್ಟು ಈಗ ನೀರನ್ನು ಸಹ ಸೇರಿಸ್ಕೊಂಡು ಇದನ್ನು ಈ ಹದ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟಿದ್ರೆ ಸಾಕಾಗತ್ತೆ. ಈ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಮುಂಚೆನೇ ನಾನು ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇದಕ್ಕೆ ಇಡ್ಲಿ ಬ್ಯಾಟರ್ನ ಫಿಲ್ ಮಾಡಿಕೊಂಡು ಒಂದು 10-12 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಫ್ಟಾಗಿರ್ತಕ್ಕಂಥ, ಹಾಗೆ ಸ್ಪಾಂಜಿ ಆಗಿರ್ತಕ್ಕಂಥ, ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥ ಇಡ್ಲಿ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಹಾಗೆ ಫ್ಯಾಮಿಲಿ ಸರ್ಕಲಲ್ಲೂ ಸಹ ಶೇರ್ ಮಾಡಿ. ಲಂಚ್ ಬಾಕ್ಸ್ ಸೀರೀಸು ಹೆಲ್ಪ್ ಆಗ್ಬೋದು ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಥ್ಯಾಂಕ್ ಯು.